ಸಂದರ್ಭದಲ್ಲಿ ಅಲ್ಲಿ ಹೋಗಿರುವ ಅಧಿಕಾರಿಗಳಿಗೆ ಉಳಿಲಿಕ್ಕೂ ಒಂದು ಈ ಮನೆ ಇಲ್ಲದ ರೀತಿಯಲ್ಲಿ, ಅಲ್ಲಿ ವಿದ್ಯುತ್ ಇಲ್ಲದ ರೀತಿಯಲ್ಲಿ, ಶೌಚಾಲಯ ಇಲ್ಲದ ರೀತಿಯಲ್ಲಿ ಆ ರೀತಿಯ ಪರಿಸ್ಥಿತಿಯನ್ನು ಅನುಭವಿಸುವುದನ್ನು ನಾವು ಕಂಡಿದ್ದೀವಿ. ಸೊ ಅದಕ್ಕೆ ಪರ್ಯಾಯವಾಗಿ ಏನು ಮಾಡ್ಬೋದು ಅಂತ ನಿಮ್ಮ ಆ ನಿಟ್ಟಿನಲ್ಲೂ ಕೂಡ ಅದಕ್ಕೋಸ್ಕರ ಈ ಸರಿ ಕೆಲವು ಸರ್ಕಾರಿ ಸಿಬ್ಬಂದಿಗಳು ಚುನಾವಣೆ ಕೆಲಸಗಳಿಗೆ ನಾವು ಹೋಗಲ್ಲ ಅಂತೇಳಿ ಕೆಲವೊಬ್ರು ಮಾತುಗಳನ್ನು ಆಡಿದ್ದಾರೆ. ಇದಕ್ಕೆ ಏನು ಸರ್, ಈಗ ಕಳೆದ ಅನೇಕ ಚುನಾವಣೆಗಳಲ್ಲಿ ಇಂತಹ ಪರಿಸ್ಥಿತಿ ಬಹಳಷ್ಟು ಪ್ರಮಾಣದಲ್ಲಿ ಇತ್ತು, ನಿಜ, ಅದನ್ನು ಒಪ್ಕೊಳ್ಳೇಬೇಕು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂತಹ ಕೆಲವು ಕಡೆಗಳಲ್ಲಿ ಹೊರತುಪಡಿಸಿದರೆ ಅನೇಕ ಕಡೆಗಳಲ್ಲಿ 99% ಭಾಗದಲ್ಲಿ ಇವತ್ತು ಸರ್ಕಾರದಿಂದ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ಸೌಕರ್ಯಗಳನ್ನು ನಾವು ಇವತ್ತು ಗಮನಿಸ್ತಾ ಇದ್ದೀವಿ. ವಿಶೇಷವಾಗಿ ಈ ಬಾರಿ ಅಂತೂ ಅಂತಹ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯೂನತೆಗಳು ಬರದಂತೆ ನಾವು ನೋಡ್ಕೊಳ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ವಿಶೇಷವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳಿದ್ದಾವೆ, ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಚುನಾವಣಾ ಆಯೋಗದಿಂದಲೇ ನೇರವಾಗಿ ಮಾಡ್ತಾರೆ. ಮತ್ತು ಊಟ ತಿಂಡಿ ವ್ಯವಸ್ಥೆಯೂ ಕೂಡ ಅಷ್ಟೇ ಮೊದಲಿನ ಪರಿಸ್ಥಿತಿಗಳಲ್ಲಿಲ್ಲ. ಇವತ್ತು ಅಂಗನವಾಡಿ ಮತ್ತು ಅಕ್ಷರದ ಆಶ್ರಮದ ಮೂಲಕವಾಗಿ ಇವತ್ತು ಅವರೇ ಊಟ ತಿಂಡಿ ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ವ್ಯವಸ್ಥೆಯನ್ನು ನೌಕರರಿಗೆ ಮಾಡ್ತಕ್ಕಂಥ ಕೆಲಸಗಳನ್ನು ಆಯೋಗ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತಂದಿದ್ದು ಬಯಸ್ತೇವೆ. ಸರ್, ಈಗ ಶರಾವತಿ ಹಿನ್ನೀರು ಪ್ರದೇಶವಾದಂಥ ಉರುಳುಗೋಡು ಅಂತಹ ಒಂದು ಪ್ರದೇಶದಲ್ಲಿ ಮತದಾರರಿದ್ದಾರೆ. ಸೊ ಅಲ್ಲಿ ನೀವು ಉರುಳುಗೋಡು ಅಂತ ಅಲ್ಲಿ ಕರೆಂಟ್ ಇಲ್ಲ, ವಿದ್ಯುತ್ ಇಲ್ಲ, ಏನೂ ಇಲ್ಲ. ಆ ಭಾಗದ ಜನ ಇದುವರೆಗೂ ಹೋರಾಟ ಮಾಡ್ತಿದ್ದಾರೆ. ಸೊ ಅಂಥ ಊರಲ್ಲಿ ಮತದಾನಕ್ಕೆ ಹೋಗುವ ಸ್ಥಿತಿ ಬಂದ ಇವರಿಗೆ, ಮತದಾರರಿಗೆ ಅಥವಾ ನೌಕರರಿಗೆ ಏನು ವ್ಯವಸ್ಥೆಯನ್ನು ಮಾಡಬಲ್ಲರಿ ನೀವು? ಇವತ್ತು ಸರದು ಬಹಳ ಬೃಹದಾಕಾರವಾಗಿ ಬೆಳೆದಿರುವಂತಹ ಮತ್ತು ಇರುವಂತಹ ಒಂದು ಅತ್ಯಂತ ಶೋಚನೀಯವಾಗಿರ್ತಕ್ಕಂಥ ಸನ್ನಿವೇಶ. ಅಲ್ಲಿನ ಜನರು ಅದನ್ನು ಇವತ್ತು ಕೂಡ ಅನುಭವಿಸ್ತಾ ಇದ್ದಾರೆ. ಅಂದರೆ ನಿಜವಾಗಲೂ ನಮ್ಮ ದುರಾದೃಷ್ಟನೇ ಸರಿ ಅಂತಕ್ಕಂಥದ್ದನ್ನು ನಾನು ಅಂದ್ಕೊಳ್ತಾ ಇದ್ದೇನೆ. ಇದಕ್ಕೆ ಕೇವಲ ಸರ್ಕಾರಿ ಯಂತ್ರ ಮಾತ್ರ ಕಾರಣ ಆಗೋದಿಲ್ಲ, ಬೇರೆ ಬೇರೆ ವ್ಯವಸ್ಥೆಗಳು ಕಾರಣ ಆಗುತ್ತೆ. ಇವತ್ತು ಇದು ಚುನಾವಣಾ ನೀತಿ ಸಮಿತಿ ಇರೋದ್ರಿಂದ ನಾನು ಬೇರೆ ವಿಚಾರಗಳಂತ ನಾನು ಗಮನ ಹರಿಸಲಿಕ್ಕೆ ಹೋಗೋದಿಲ್ಲ. ಆದರೆ ಉರುಳುಗೋಲು ಅನ್ನುವಂತಹ ಊರಿನಲ್ಲಿ ಇವತ್ತೂ ಕೂಡ ಮೂಲಸೌಕರ್ಯಗಳು ಇಲ್ಲದೇ ಅಲ್ಲಿನ ಜನ ಬದುಕ್ತಾ ಇದ್ದಾರೆ ಅಂತಂದರೆ ನಾವು ಇಷ್ಟು ವರ್ಷಗಳ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಶೋಚನೀಯವಾಗಿರ್ತಕ್ಕಂಥ ಮತ್ತು ದುಸ್ಥಿತಿಯನ್ನು ಅಲ್ಲಿನ ಜನರಿಗೆ ತಂದೊಡ್ಡಿರ್ತಕ್ಕಂಥ ಪರಿಸ್ಥಿತಿ ನಾವು ಶೋಚನೀಯವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಾನು ಭಾವಿಸ್ತಿದ್ದೀನಿ. ಆದಷ್ಟು ಶೀಘ್ರವಾಗಿ ಅಲ್ಲಿನ ಜನತೆಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳಾಗಿರ್ತಕ್ಕಂಥ ವಿದ್ಯುತ್ ಆಗಿರ್ಬೋದು, ರಸ್ತೆ ಸೌಕರ್ಯಗಳಾಗಿರ್ಬೋದು, ಅಲ್ಲಿಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ಲಿಕ್ಕೆ ಈ ಸರ್ಕಾರಿ ಯಂತ್ರ ಭದ್ರಾಗಿರಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇವೆ. ಸರ್, ಈಗ ನೀವು ಮೊನ್ನೆ ಗಣಪತಿ ದೇವಸ್ಥಾನದ ಅನ್ನಸಂತರ್ಪಣೆಗೆ ಒಂದು ದಿನದ ಹಣವನ್ನು ಕೊಡೋ ಸಂಪ್ರದಾಯವನ್ನು ಕೆಲವು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಿ. ಸರ್ಕಾರಿ ನೌಕರರಿಗೆ ನೀವು ಕೊಡುವಂಥ ಹಣವನ್ನು ಬೇರೆ ರೀತಿಯಲ್ಲಿ ಬಳಸ್ಬೋದಿತ್ತಲ್ವ? ಈಗ ದೇವಸ್ಥಾನ ಅಂದಮೇಲೆ ಎಲ್ಲರೂ ಬರ್ತಾರೆ, ಎಲ್ಲರೂ ಹಣ ಕೊಡ್ತಾರೆ, ಬೇಕಾದಷ್ಟು ಅವಕಾಶಗಳು ಇರ್ತವೆ. ಈಗ ಒಂದು ರೀತಿಯಲ್ಲಿ ಒಂದು ಸಿಂಡ್ರೋಮಿಗೆ ಒಳಗಾಗಿ ನೀವೇನೋ ಹೋದ್ರೋ ಏನೋ ಅಂತ ಅನಿಸ್ತಾ ಇದೆ ನನಗೆ. ಆ ರೀತಿ ಏನಿಲ್ಲ ಸರ್. ಅಲ್ಲಿ ನಾವಿವತ್ತು ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮತ್ತು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲ ಕ್ಷೇತ್ರಗಳಿಗೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಿಂದಿನಿಂದಲೂ ಮತ್ತು ಈಗಲೂ ಕೂಡ ಸಹಾಯವನ್ನು ಮಾಡ್ತಕ್ಕಂಥ, ಸಹಾಯ ಹಸ್ತವನ್ನು ಚಾಚುವಂಥ ಕೆಲಸವನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘ ಸಾಗರ ತಾಲೂಕು ಶಾಖೆ ಮಾಡ್ತಾ ಇದೆ. ಸೊ ಅದರಲ್ಲಿ ನಾವು ಯಾವುದೇ ರೀತಿಯಾಗಿ ದೇವಸ್ಥಾನದ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಹಣ ಅಲ್ಲ, ಅಥವಾ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೊಟ್ಟಿರ್ತಕ್ಕಂಥ ಹಣ ಅಲ್ಲ. ಅವತ್ತಿನ ದಿನಗಳಲ್ಲಿ ಗಣಹೋಮ ನಡೀತಕ್ಕಂಥ ಸಂದರ್ಭದಲ್ಲಿ ಸಾವಿರಾರು ಜನ, ಇಡೀ ಸಾರ್ವಜನಿಕರು ಕೂಡ, ಎಲ್ಲರೂ ಕೂಡ ಅಲ್ಲಿ ಬಂದು ಅವತ್ತು ಆ ಅನ್ನಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಸಾರ್ವಜನಿಕವಾಗಿ ಅನುಕೂಲ ಆಗಲಿ ಅನ್ನುವಂತಹ ದೃಷ್ಟಿಯಿಂದ ಸಾರ್ವಜನಿಕರಿಗೆ ನಾವು ಒಂದು ಅನ್ನದಾನವನ್ನು ಮಾಡಿದರೆ ಒಳ್ಳೆಯದು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಹೊರತುಪಡಿಸಿದರೆ ಬೇರೆ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಉದ್ದೇಶಗಳು ಸರ್ಕಾರಿ ನೌಕರರ ಸಂಘಕ್ಕಿಲ್ಲ. ಅದೊಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯ ಅಂತ ಹೇಳಿ ಸರ್ಕಾರಿ ನೌಕರರ ಸಂಘ ಕೆಲಸವನ್ನು ಮಾಡುತ್ತೆ. ಇನ್ನು ಉಳಿದಂತೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿನ್ನಡೆಯನ್ನು ಅನುಭವಿಸಿರ್ತಕ್ಕಂಥವ್ರಿಗೂ ಕೂಡ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಹಾಯವನ್ನು ಮಾಡಲಿಕ್ಕೆ ಸದಾ ಸಿದ್ಧವಾಗಿದೆ ಅಂತಕ್ಕಂಥದ್ದನ್ನು ಹೇಳಿರ್ತೇನೆ. ಎಷ್ಟು ವರ್ಷದಿಂದ ನೀವು ಅನ್ನ ಸಂತರ್ಪಣೆಗೆ ಅನುದಾನ ಮಾಡ್ತಾ ಇದ್ದೀರಾ? ಹಾಗೆ ಮತ್ತೆ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಏನಾದರೂ ಮಾಡ್ಬೋದು ಅಂತ? ಖಂಡಿತವಾಗಲು ಈಗ ಸುಮಾರು 15 ವರ್ಷಗಳಿಂದ
ಈ ಅನ್ನ ಸಂತರ್ಪಣೆಗೆ ನಾವು ದೇಣಿಗೆಯನ್ನು ನೀಡ್ತಕ್ಕಂಥ ಕಾರ್ಯ ನಡೀತಾ ಇದೆ. ಈಗಾಗಲೇ ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ತುಂಬ ಒಳ್ಳೆಯದಿದೆ, ತುಂಬ ಸಂತೋಷ ಆಯಿತು. ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಮಗೆ ಗೊತ್ತಿರ್ಬೋದು, ಮೊನ್ನೆ ತಾನೇ ಈಗಾಗಲೇ ಜನವರಿಯಲ್ಲಿ ನಡೆದಿರ್ತಕ್ಕಂಥ ಆ ಒಂದು ಸಮಾವೇಶದಲ್ಲಿ ಗಡಿನಾಡು ಉತ್ಸವದಲ್ಲಿ ಇಂಡಿಗನತ್ತ ಅನ್ನುವಂತಹ ಒಂದು ಶಾಲೆ ಚಾಮರಾಜನಗರದಲ್ಲಿ ಬರ್ತಕ್ಕಂಥ ಶಾಲೆಯನ್ನು ದತ್ತು ತೆಗೆದುಕೊಂಡಿರ್ತಕ್ಕಂಥದ್ದು. ಅಲ್ಲಿಗೆ ಲಕ್ಷಾಂತರ ರೂಪಾಯಿಗಳ ಹಣವನ್ನು ಖರ್ಚು ಮಾಡಿ ಅಲ್ಲಿಗೆ ಟಿವಿಯನ್ನು ಮತ್ತು ಕಂಪ್ಯೂಟರ್ಗಳನ್ನು ಮತ್ತು ಕಂಪ್ಯೂಟರ್ಗೆ ಬೇಕಾಗಿರ್ತಕ್ಕಂಥ ಯಂತ್ರಗಳನ್ನು, ಪರಿಕರಗಳನ್ನು, ಮತ್ತು ಅಲ್ಲಿಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರಗಳನ್ನು ಮತ್ತು ಆ ಶಾಲೆಯನ್ನು ದತ್ತವನ್ನು ತೆಗೆದುಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ಸರ್ವಾಂಗೀಣ ಅಭಿವೃದ್ಧಿಪಡಿಸುವಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಷಡಾಕ್ಷರಿ ಅವರ ನೇತೃತ್ವದಲ್ಲಿ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆಯೇ ವಿಶೇಷವಾಗಿ ಆ ಶಾಲೆಯ ದುಸ್ಥಿತಿಯನ್ನು, ಆ ಶಾಲೆಗೆ ಹೋಗ್ತಕ್ಕಂಥ ದಾರಿಯನ್ನು ನೋಡಿದರೆ ಖಂಡಿತವಾಗಲೂ ನೀವು ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ, ಮಾಧ್ಯಮದವರು ಕೂಡ ಅಲ್ಲಿ ಸಹಾಯವನ್ನು ಮಾಡಿರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಅವರನ್ನು ನೆನಪಿಸ್ಕೊಳ್ತಾ ಇದ್ದೀನಿ. ವಿಶೇಷವಾಗಿ ಅಲ್ಲಿಗೆ ಅದು ಆ ವೈಲ್ಡ್ ಲೈಫ್ ಏರಿಯಾ ಆಗಿರೋದ್ರಿಂದ ಅಲ್ಲಿಗೆ ಯಾವ ಕಾರಣಕ್ಕೂ ಕೂಡ ತಮಗೆಲ್ಲರೂ ಕೂಡ ಗೊತ್ತಿದೆ, ವೀರಪ್ಪನ ಕಾರ್ಯಾಚರಣೆ ನಡೆದಿರ್ತಕ್ಕಂಥ ಒಂದು ಸ್ಥಳವೂ ಕೂಡ ಹೌದು ಅದು. ಅಲ್ಲಿಗೆ ಇವತ್ತಿಗೂ ಕೂಡ ಸರಿಯಾದ ರಸ್ತೆ ಇಲ್ಲದೇ ಅಲ್ಲಿ ಅನೇಕ ಜನ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೆರಿಗೆಗಳಾಗಿರ್ಬೋದು ಇತ್ಯಾದಿಗಳಾಗಿರ್ಬೋದು, ಇವತ್ತು ಕೂಡ ನಾವು ಹೇಗೆ ನಮ್ಮ ಮಲೆನಾಡು ಭಾಗದಲ್ಲಿ ಆ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ವೋ ಅಂತಹ ಪರಿಸ್ಥಿತಿಯನ್ನು ಅವರು ಕೂಡ ಅನುಭವಿಸ್ತಾ ಇದ್ದಾರೆ. ಹೀಗೆ ರಾಜ್ಯ ಸರ್ಕಾರಿ ನೌಕರ ಸಂಘ ತಾವು ಹೇಳಿದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ನಮ್ಮ ತಾಲೂಕಿನಲ್ಲಿ ಅಂತ ಯಾವುದಾದ್ರೂ ಶಾಲೆಗಳಿದ್ರೆ, ಅಂಥ ಸನ್ನಿವೇಶಗಳಿದ್ರೆ ಖಂಡಿತವಾಗಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸಹಾಯವನ್ನು ಮಾಡಲಿಕ್ಕೆ ಸಿದ್ಧ ಇದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಕೊನೆಯದಾಗಿ ನೀವು ನಿಯೋಜಿತಗೊಂಡಂಥ ಸಿಬ್ಬಂದಿಗಳಿಗೆ ನೀವೇನು ಕರೆಯೋಲೆಯನ್ನು ಕೊಡ್ತೀರಿ? ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿ ಈ ಚುನಾವಣೆಯನ್ನು ಅತ್ಯಂತ ಪಾರದರ್ಶಕವಾಗಿ ಮಾಡಬೇಕು ಅಂತಕ್ಕಂಥದ್ದು ಇಡೀ ರಾಜ್ಯ ಸರ್ಕಾರಿ ನೌಕರ ಸಂಘದ ಧ್ಯೇಯ ಆಗಿದೆ. ನಾವು ಯಾರದೇ ಮುಲಾಜಿಗೆ ಒಳಗಾಗದೇನೆ ಪಾರದರ್ಶಕವಾಗಿರ್ತಕ್ಕಂಥ ಮುಕ್ತವಾದಂತಹ ಚುನಾವಣೆಗಳನ್ನು ನಾವು ನಿರ್ವಹಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಹಾಗೆಯೇ ಇಡೀ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಯಾವುದೇ ಆಮಿಷಗಳಿಗೆ ಒಳಗಾಗದೇನೆ, ಯಾವುದೇ ರೀತಿಯಾದಂತಹ ಬೇರೆ ಪಕ್ಷಪಾತಗಳಿಲ್ಲದೇನೆ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಚುನಾವಣೆಗಳನ್ನು ಹಿಂದೆನೂ ನಡೆಸಿದ್ದೀವಿ, ಈಗಲೂ ನಡೆಸ್ತೀವಿ, ಮುಂದೆನೂ ನಾವು ನಡೆಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಖಂಡಿತವಾಗ್ಲೂ ನಮಗೆ ನೀಡಲಿಕ್ಕೆ ಬಯಸ್ತೀವಿ.